ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮಗೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕೊನೆಯ ಹಂತದ ತಯಾರಿಯನ್ನ ಮಾಡ್ತಾ ಇದೀವಿ. ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ತಮಗೆ ಮೊರಾರ್ಜಿ ಪ್ರವೇಶ ಪರೀಕ್ಷೆಯನ್ನ ನಡೆಯಲಿದ್ದು, ಪ್ರವೇಶ ಪರೀಕ್ಷೆ ತಯಾರಿಗೋಸ್ಕರ ಅನೇಕ ವಿಡಿಯೋಗಳನ್ನ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಅಪ್ಲೋಡ್ ಮಾಡಿದ್ವಿ. ವಿದ್ಯಾರ್ಥಿಗಳೇ, ತಾವು ಅದನ್ನ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಗಳು ಇರ್ತವೆ, ಅಲ್ಲಿಂದ ಹೋಗಿ ತಾವು ಅದನ್ನು ವೀಕ್ಷಣೆ ಮಾಡ್ಕೋಬಹುದು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ 2023 ಇಲ್ಲೇ ನೈಜ ಪ್ರಶ್ನೆ ಪತ್ರಿಕೆ 2023ರ ಪ್ರಶ್ನೆ ಪತ್ರಿಕೆಯ ಕನ್ನಡ ಭಾಗದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಯ ಗಣಿತ ಆಗಿರ್ಬೋದು, EVS ಪ್ರಶ್ನೆಗಳನ್ನ ಈಗಾಗಲೇ ನಾವು ಸಾಲ್ವ್ ಮಾಡಿದ್ದೇವೆ. ಅದನ್ನ ತಾವು ವೀಕ್ಷಣೆ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ತಮ್ಮ ಹೆಸರನ್ನ ಕೂಡ ಕಮೆಂಟ್ ಮಾಡ್ತಾ ಬರ್ಬೇಕು. ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ತಾವು ವಿಡಿಯೋನ ಲೈಕ್ ಕೊಟ್ಟು ವಾಚ್ ಮಾಡ್ಬೇಕು. ಇಲ್ಲೇ ಮೊದಲನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ, ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಬಸವಣ್ಣ ಕೊಟ್ಟಿದ್ದಾರೆ. ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಅಕ್ಕ ಮಹಾದೇವಿ, ಆಪ್ಷನ್ ಸಿ ಅಲ್ಲಮ್ಮ ಪ್ರಭು, ಆಪ್ಷನ್ ಡಿ ಅಂಬಿಗರ ಚೌಡಯ್ಯ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ತಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ, ಇದು ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಬರುತ್ತೆ. ಚನ್ನ ಮಲ್ಲಿಕಾರ್ಜುನ ಇದು ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಬರುತ್ತೆ. ಇದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್, ಗಾದೆ ಮಾತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ ಬರುತ್ತೆ. ಇಲ್ಲಿ ಈ ಕೆಳಗಿನ ಪದ್ಯಗಳಿಂದ ಆಯ್ದು ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮರವಾಗಿ ಮುರಿದಿತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಮರವಾಗಿ ಬೆಳೆದಿತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಮರವಾಗಿ ಒಣಗಿತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮರವಾಗಿ ಬಗ್ಗಿತೆ. ಓಕೆ, ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ, ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಗುರುತಿಸಿ. ಹಳ್ಳ ಪದಕ್ಕೆ ಜೋಡಿ ಹೊಂದುವಂತಹ ಪದವನ್ನ ನಾವು ಗುರುತಿಸ್ಬೇಕು. ಈ ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಹಳ್ಳ ಕೊಳ್ಳ ಬರುತ್ತೆ ನೋಡಿ. ಹಳ್ಳ ಕೊಳ್ಳ. ಇಲ್ಲೇ ನದಿ ಬರಂಗಿಲ್ಲ, ಕಾಲುವೆ ಬರಲ್ಲ, ಗುಂಡಿ ಬರಲ್ಲ. ಇಲ್ಲಿ ಹಳ್ಳಕ್ಕೆ ಜೋಡಿ ನುಡಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಹಳ್ಳ ಕೊಳ್ಳ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಹೇಳಿದರೆ, ಗುಂಪಿಗೆ ಸೇರದ ಪದ ಇಲ್ಲಿ ನದಿ ಕೊಟ್ಟಿದ್ದಾರೆ, ಬೆಟ್ಟ ಕೊಟ್ಟಿದ್ದಾರೆ, ಸಮುದ್ರ ಕೊಟ್ಟಿದ್ದಾರೆ, ಸರೋವರ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸಮುದ್ರ, ಸರೋವರ, ಬೆಟ್ಟ, ನದಿ. ಇಲ್ಲಿ ಸಮುದ್ರ, ಸರೋವರ, ನದಿ ಇವ್ರ ಮೂರದರಲ್ಲೂ ಕೂಡ ನೀರಿರುತ್ತೆ. ಓಕೆ, ಇದು ಬೆಟ್ಟ ನೀರಿರಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಆಪ್ಷನ್ ಯಾವುದು ಬೆಟ್ಟ, ಆಪ್ಷನ್ ಬಿ ನಾಲ್ಕನೇದು ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ನೆರವು ಪದದ ಸಮನಾರ್ಥಕ ಪದವನ್ನು ಗುರುತಿಸಿ. ನೆರವು ಅಂದ್ರೆ ಸಹಾಯ ಮಾಡೋದು. ಸಮನಾರ್ಥಕ ಪದ. ಇದಕ್ಕೆ ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ ನೋಡಿ. ಇದಕ್ಕೆ ಆಪ್ಷನ್ ಎ ಅಲ್ಲಿ ಅಡಚಣೆ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಕೆಡಕು ಕೊಟ್ಟಿದ್ದಾರೆ, ಆಪ್ಷನ್ ಸಿ ಸಹಾಯ ಕೊಟ್ಟಿದ್ದಾರೆ, ಆಪ್ಷನ್ ಡಿ ತೊಂದರೆ ಕೊಟ್ಟಿದ್ದಾರೆ. ನೆರವು ಮಾಡೋದು, ನೆರವು ಅಂತ ಹೇಳಿದ್ರೆ ಸಹಾಯ ಮಾಡೋದು. ಇದರ ಸಮನಾರ್ಥಕ ಪದ ಸಹಾಯ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ವಿದ್ಯಾರ್ಥಿಗಳಿಗೆ ಕಮೆಂಟ್ ಗಳನ್ನ ಮಾಡ್ತಾ ಇರ್ಬೇಕು. ಆನ್ಸರ್ಸ್ ಕಮೆಂಟ್ ಗಳನ್ನ ಮಾಡ್ತಾ ಇರಿ, ತಮ್ಮ ಹೆಸರನ್ನ ಬರೀತಾರೆ, ಲೈಕ್ ಅನ್ನ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ಆರನೇ ಪ್ರಶ್ನೆ, ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಗುರುತಿಸಿ. ಜ್ಞಾನಪೀಠ ಪ್ರಶಸ್ತಿ ಆಪ್ಷನ್ ಎ ಅಲ್ಲಿ ಯಾರು ಕೊಟ್ಟಿದ್ದಾರೆ, ಸಿದ್ದಯ್ಯ ಪುರಾಣಿಕ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ನಿಸಾರ್ ಅಹಮದ್, ಆಪ್ಷನ್ ಡಿ HS ವೆಂಕಟೇಶ್ವರ ಮೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಯಾವ್ದು ಸರಿಯಾದಂತಹ ಉತ್ತರ ಬರುತ್ತೆ ಇದಕ್ಕೆ. ಇಲ್ಲೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು, ಕುವೆಂಪು, ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ರೈತನ ಮಿತ್ರ ಆಪ್ಷನ್ ಎ ಕೊಟ್ಟಿದ್ದಾರೆ ಇಲಿಗಳು, ಆಪ್ಷನ್ ಬಿ ಆನೆಗಳು, ಆಪ್ಷನ್ ಸಿ ಮಂಗಗಳು, ಆಪ್ಷನ್ ಡಿ ಎರೆಹುಳ. ನಮ್ಗೆಲ್ಲ ಗೊತ್ತಿದೆ ರೈತನ ಮಿತ್ರರು ಯಾರು ಹೇಳ್ರಿ, ಎರೆಹುಳ ರೈತನ ಮಿತ್ರರು. ಓಕೆ, ಇದು ಮಣ್ಣಿನಲ್ಲಿರುವಂತಹ ಮಣ್ಣನ್ನ ಸಡಿಲಗೊಳಿಸುತ್ತವೆ. ಇದರಿಂದ ಬೆಳೆಗಳು ಸುಲಭವಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಆ ಕಾರಣಕ್ಕಾಗಿ ರೈತರ ಮಿತ್ರರು ಅಂತ ಅದನ್ನ ಕರಿತೀವಿ.
ನೆಕ್ಸ್ಟ್ 8ನೇ ಪ್ರಶ್ನೆ, ರವಿ ಕತ್ತಲೊಡನೆ ಡ್ಯಾಶ್ ಪದ್ಯದ ಸಾಲನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ರವಿ ಕತ್ತಲೊಡನೆ ಜಗಳವಾಡುವನು ಬರುತ್ತೆ ಇಲ್ಲಿ ಕುಣಿದಾಡುವನಲ್ಲ, ಮರೆದಾಡುವನಲ್ಲ, ನಡೆದಾಡುವನಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಇದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ ನೋಡಿ. ಇದು ತಮ್ಮ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ರವಿ ಕತ್ತಲೊಡನೆ ಜಗಳಾಡುವನು. ನೆಕ್ಸ್ಟ್ 9ನೇ ಪ್ರಶ್ನೆ. 9ನೇ ಪ್ರಶ್ನೆಯಲ್ಲಿ ಶಾಲೆಗಳಲ್ಲಿ ಆಚರಿಸುವಂತಹ ಮಕ್ಕಳ ದಿನಾಚರಣೆ ದಿನಾಂಕ ಯಾವುದು? ಮಕ್ಕಳ ದಿನಾಚರಣೆಯನ್ನ ಯಾವಾಗ ಆಚರಣೆ ಮಾಡ್ತಾರೆ? ಓಕೆ, ತಮಗೆಲ್ಲ ಆನ್ಸರ್ ಗೊತ್ತಿದ್ರೆ ತಾವು ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಒಂದು ಉತ್ತರದ ಆನ್ಸರ್ ಮಾಡ್ಬೇಕು. ಈಸಿ ಆಗಿದೆ. ಆಲ್ರೆಡಿ ಪ್ರತಿ ಶಾಲೆಯಲ್ಲೂ ಕೂಡ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಯಾವಾಗ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ? ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಈ 9ನೇ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, ಅನುನಾಸಿಕಾಕ್ಷರಗಳು ಒಟ್ಟು ಸಂಖ್ಯೆ. ಅನುನಾಸಿಕಾಕ್ಷರಗಳ ಒಟ್ಟು ಸಂಖ್ಯೆ. ಅನುನಾಸಿಕ, ಓಕೆ, ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಹೇಳಿ ನಾವು ಕರಿತೀವಿ. ಆಪ್ಷನ್ ಇದಕ್ಕೆ ನೋಡಿ, ಆಪ್ಷನ್ ಎ ಅಲ್ಲಿ 4 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅಲ್ಲಿ 6 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಅಲ್ಲಿ 5 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ 5 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ, ಕೊಟ್ಟಿರುವಂತಹ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮನಾರ್ಥಕ ಪದ ಬರೆಯಿರಿ. ಆಶೀರ್ವಾದ ಮಾದರಿ ಸಮುದ್ರದ ಸಮನಾರ್ಥಕ ಪದ ಕಡಲು. ಇಲ್ಲಿ ಆಶೀರ್ವಾದದ ಸಮನಾರ್ಥಕ ಪದ ನಿಂದಿಸೋದು ಸಮನಾರ್ಥಕ ಪದ ಬರಂಗಿಲ್ಲ. ಹರಿಸು, ತ್ಯಜಿಸು, ಟೀಕಿಸು ಕೊಟ್ಟಿದ್ದಾರೆ. ಇಲ್ಲಿ ಹರಿಸು ಬರುತ್ತೆ. ಆಪ್ಷನ್ ಬಿ ಹರಿಸು. ಆಶೀರ್ವಾದವನ್ನು ನೋಡಿದ್ದು ಹರಿಸು ಅಂತ ಹೇಳಿ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದನ್ನು ಬಹುವಚನದಲ್ಲಿ ಬರೆಯಿರಿ. ನೀನೀಗ ಇದನ್ನ ಬಹುವಚನ ಮಾಡಬೇಕು. ನೀವೀಗ ಆಗುತ್ತೆ ಇದು. ನೀವೀಗ ಈ ಸೂಚನೆಯನ್ನು ಅನುಸರಿಸಿ. ಓಕೆ, ಇದ ನೋಡ್ರಿ, ಇಲ್ಲೂ ಕೂಡ ಬಹುವಚನವನ್ನು ಮಾಡ್ಬೇಕು, ಇಲ್ಲೂ ಕೂಡ ಬಹುವಚನವನ್ನು ಮಾಡ್ಬೇಕು. ಸೊ ಅಂತ ಆಪ್ಷನ್ ಎಲ್ಲಿದೆ ಚೆಕ್ ಮಾಡಿ ಇದ್ರೊಳಗೆ. ಸೊ ಇಲ್ಲಿ ನೀನೀಗ ಇದನ್ನ ನೀವೀಗ ಮಾಡಿದ್ದಾರೆ. ಓಕೆ, ಬಟ್ ಇಲ್ಲಿ ಅನುಸರಿಸಿ ಕೊಟ್ಟಿದ್ದಾರೆ, ಇದು ಬರಂಗಿಲ್ಲ. ಅನುಸರಿಸಿ ಬರಂಗಿಲ್ಲ. ಅನುಸರಿಸಿ. ಓಕೆ, ಇಲ್ಲಿ ಬರುತ್ತೆ ನೋಡಿ, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ ಪದಗಳನ್ನ ಬಿಡಿಸಿ ಬರೆದಾಗ, ಅಮ್ಮ ಪದವನ್ನ ಬಿಡಿಸಿ ಬರೆದಾಗ ಅ ಪ್ಲಸ್ ಮ ಬತ್ತಿದೆ, ಮ ಪ್ಲಸ್ ಅ. ಸೊ ಆ ಕಾರಣಕ್ಕಾಗಿ ಆಪ್ಷನ್ ಏನೇ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಸೊ ಇದು ಕೂಡ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆ. ಓಕೆ, ಇದರ ಉತ್ತರ ದೌರ್ಜನ್ಯ. ನದಿಯ ಮೇಲಾಗುತ್ತಿರುವಂತಹ ದೌರ್ಜನ್ಯ ನಿಲ್ಲಬೇಕು. ನೆಕ್ಸ್ಟ್ 15ನೇ ಪ್ರಶ್ನೆ, ದಶರಥನು ನೆಲೆಸಿದ ನಗರ. ಇದು ಕೂಡ ಪಾಠದಲ್ಲಿ ಇರುವಂತಹ ಪ್ರಶ್ನೆ. ಓಕೆ, ದಶರಥನು ನೆಲೆಸಿದ ನಗರ. ಮಥುರಾ ಕೊಟ್ಟಿದ್ದಾರೆ, ವಾರಾಣಸಿ, ಕಿಷ್ಕಿಂಧೆ, ಅಯೋಧ್ಯೆ. ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ದಶರಥ ನೆಲೆಸಿದ. ಓಕೆ, ಇಲ್ಲಿ 16ನೇ ಪ್ರಶ್ನೆ, ಓ ಎಂತ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದಂತಹ ಲೇಖನ ಚಿಹ್ನೆ ಯಾವುದು? ಓ ಎಂತ ಸುಂದರ ದೃಶ್ಯ ಅಂತ ಹೇಳಿ ಕೊಟ್ಟಿದ್ರೆ ಇಲ್ಲೇ ಭಾವನೆಯನ್ನ ಸೂಚನೆ ಮಾಡಕತ್ತಿ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಭಾವಸೂಚಕ ಚಿಹ್ನೆ ಬರುತ್ತೆ. ಇಲ್ಲಿ ಯಾವ್ದು ಬರುತ್ತೆ ಹೇಳ್ರಿ? ಇಲ್ಲಿ ಎಕ್ಸ್ಕ್ಲಿಮೇಟರಿ ಮಾರ್ಕ್ ಅಂತ ಹೇಳಿ ನಾವು ಇದನ್ನ ಇಂಗ್ಲಿಷ್ ಒಳಗೆ ಕರಿತೀವಿ. ಭಾವಸೂಚಕ ಚಿಹ್ನೆ. ಓ ಎಂತ ಸುಂದರ ದೃಶ್ಯ, ಭಾವಸೂಚಕ ಚಿಹ್ನೆ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ, ಸಂತೋಷನು ನಿನ್ನೆ ಒಂದು ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ? ಸಂತೋಷನು ನಿನ್ನೆ ಒಂದು ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಅಲ್ಲಿ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ. ಸಂತೋಷನು ನಿನ್ನೆ ಅಂತ ಹೇಳಿದ್ರೆ ನಿನ್ನೆ ಒಂದು ಸೈಕಲ್ ಅನ್ನು ನಿನ್ನೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲ ಅಲ್ಲ, ಭೂತಕಾಲ. ಓಕೆ, ಇಲ್ಲೇ ಆಪ್ಷನ್ ಎ ಭೂತಕಾಲ, ಆಗೋಗಿದ್ದು. ಓಕೆ, ವರ್ತಮಾನ ಕಾಲ ಅಂತ ಹೇಳಿದ್ರೆ ಪ್ರೆಸೆಂಟ್ ಈಗ ನಡೀತಾ ಇದ್ದದ್ದು. ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವುದು. ಭೂತಕಾಲ ಅಂತ ಹೇಳಿದ್ರೆ ಆಗ ಹೋಗಿತ್ತು. ಇದು ಸಂತೋಷನು ನಿನ್ನೆ ಅಂತ ಹೇಳಿದ್ರೆ ಖರೀದಿ ಮಾಡ್ಬಿಟ್ಟಿದ್ದಾನೆ. ಸೊ ಆ ಕಾರಣಕ್ಕಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ.
ನೆಕ್ಸ್ಟ್ ಅದೇ ರೀತಿ 18ನೇ ಪ್ರಶ್ನೆ, ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ, ಈ ಒಗಟನ್ನು ಬಿಡಿಸಿ ಅಂತೇಳಿ ಹೇಳಿದ್ದಾರೆ. ನೋಡ್ರಿ, ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಹೀಗೆ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ, ಈ ಒಗಟನ್ನು ಬಿಡಿಸಿ. ಆಪ್ಷನ್ ಎ ಗಣಕ ಯಂತ್ರ, ಆಪ್ಷನ್ ಬಿ ಮೊಬೈಲ್, ಆಪ್ಷನ್ ಸಿ ದೂರದರ್ಶನ, ಆಪ್ಷನ್ ಡಿ ಗಡಿಯಾರ. ಓಕೆ, ನೋಡ್ರಿ, ಮುಳ್ಳುಗಳಿವೆ ಅಪಾಯವಲ್ಲ ಅಂದ್ರೆ ಗಡಿಯಾರದಲ್ಲಿ ಮುಳ್ಳುಗಳಿರ್ತವೆ. ಓಕೆ, ನೆಕ್ಸ್ಟ್ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಇದ್ರೊಳಗೂ ಕೂಡ ಸಂಖ್ಯೆಗಳು ಬರ್ತವೆ. ಓಕೆ, ಸಂಖ್ಯೆಗಳನ್ನ ನಾವು ಕಾಣ್ಬೋದು, 12, 1, 2, 3 ಈ ರೀತಿ. ನೆಕ್ಸ್ಟ್ ಗಂಟೆ ಹೊಡೆಯುತ್ತದೆ, ಇದು ಕೂಡ ಅಲಾರಾಮ್ ಆಗುತ್ತೆ, ಅದು ಗಂಟೆ ಹೊಡೆಯುತ್ತೆ ದೇವಾಲಯ ಅಲ್ಲ. ಅಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಗಡಿಯಾರ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅರ್ಥನಾಮವಲ್ಲದ ಪದವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಅರ್ಥನಾಮವಲ್ಲದ ಪದವನ್ನ ಗುರುತಿಸಿ. ಸೊ 19ನೇ ಪ್ರಶ್ನೆ ಇಲ್ಲಿ ಉದ್ಯೋಗಿ, ಜೋಸೆಫ್, ಸನ್ಯಾಸಿ, ವೈದ್ಯ. ಸೊ ಇಲ್ಲಿ ಅರ್ಥನಾಮವಲ್ಲದ ಪದ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ಇಲ್ಲಿ ಆಪ್ಷನ್ ಡಿ ಬರುತ್ತೆ, ವೈದ್ಯ ಬರುತ್ತೆ. ಓಕೆ, ನೆಕ್ಸ್ಟ್ 20ನೇ ಪ್ರಶ್ನೆ, ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ. ಗೌಡತಿ. ಓಕೆ, ಇದನ್ನ ಗೃಹಸ್ಥ, ಗೌಡ, ರಾಜ, ಅರಸ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ, ಗೌಡ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಮುಂದಿನ ವಿಡಿಯೋದಲ್ಲಿ ತಮಗೆ ಈ ಒಂದು ಇಂಗ್ಲಿಷ್ ಭಾಗದ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.